ಇಡೀ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳು ಕೆಲವಿರ್ತವೆ. ನಾವೇನು ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅವರಿಂದನೂ ಒಂದಷ್ಟು 60-40 ಸ್ಕೀಮ್ಗಳಿದ್ದಾವೆ. ನಾವು 40 ಹಾಕಿದ್ರೆ ಅವ್ರು 60 ಕೊಡ್ತಾರೆ, ಅವ್ರು 40 ಕೊಟ್ಟಾಗ ನಾವು 60 ಹಾಕ್ತೀವಿ. ಈ ಥರ ಸ್ಕೀಮ್ಗಳು ನಮ್ಮ ಮತ್ತೆ ನೆನಪಿಸ್ಬೋದಾ ಸರ್ ಜನಗಳಿಗೆ? ಖಂಡಿತ. ನಮೀಗ ಕೃಷಿ ಭಾಗ್ಯ ಇದೆ ಮತ್ತು ಬೀಜ ನಿಗಮ ಅಂತ ಹೇಳಿದೆ. ನಾವು ಬೀಜ ಸಪ್ಲೈ ಮಾಡ್ತೀವಿ ಮತ್ತು ನಾವು ಗೊಬ್ಬರ ಕೊಡ್ತೀವಿ. ಗೊಬ್ಬರಕ್ಕೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಅದನ್ನು ಕರೆಕ್ಟಾಗಿ ನೋಡಿ. ಹಿಂದೆ ಎಲ್ಲ ನಾವು ಹಾವೇರಿನಲ್ಲಿ ಗೋಲಿಬಾರ್ ಆಗಿತ್ತು, ಸರಿಯಾಗಿ ಬೀಜ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಗಲಾಟೆ. ರೈತರು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನಿಂತ್ಕೊಂಡು ಅವರು ಕಾದು ಗಲಾಟೆ ಆಗಿರೋವಂಥ ಇತಿಹಾಸಗಳೆಲ್ಲ ಇದೆ. ಸೊ ಪೆಸ್ಟಿಸೈಡ್ ಏನಾಗುತ್ತೆ, ಅದನ್ನು ಯಾವ ಟೈಮ್ನಲ್ಲಿ ಬೆಳೆಗೆ ಪೆಸ್ಟಿಸೈಡನ್ನು ಹೊಡಿಬೇಕು ಆ ಟೈಮ್ನಲ್ಲಿ ಕರೆಕ್ಟಾಗಿ ಸಪ್ಲೈ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಈ ಥರದ್ದೆಲ್ಲ ಸಾಕಷ್ಟು ರೈತರಿಗೆ ಅನುಕೂಲ ಆಗುವಂಥವು ಇರ್ತವೆ. ಅದನ್ನೆಲ್ಲ ಪ್ರಾಪರಾಗಿ ಮಾಡಬೇಕು ಅಂತ. ಸೊ ಹಾಗಾಗಿ ಬಹುಶಃ ಈ ಒಂದು ಕಳೆದ ವರ್ಷ 23-24ರಲ್ಲಿ 100% ನಮ್ಮ ಕೇಂದ್ರದ ಏನು ಯೋಜನೆಗಳಿದ್ದಾವೆ 4 ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ. 3 ತಿಂಗಳಿಗೆ ಒಂದೊಂದು ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಸೊ ಎಲ್ಲ ಇನ್ನೂ ಅನೇಕ ಕೇಂದ್ರದ ಯಾವುದೇ ಸ್ಕೀಮ್ ಇದ್ರೂ 4 ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಪ್ರತಿ ಇನ್ಸ್ಟಾಲ್ಮೆಂಟನ್ನು ಈ ರಾಷ್ಟ್ರದಲ್ಲಿ 1-2-3 ರಾಜ್ಯ ಇರ್ಬೋದು, ಅದರಲ್ಲಿ ನಮ್ಮದೇ ಮೊದಲನೇ ರಾಜ್ಯ ಕೇಂದ್ರ ಸರ್ಕಾರದ ಎಲ್ಲ ಹಣವನ್ನು ಉಪಯೋಗಿಸಿ ಹೆಚ್ಚುವರಿಯಾಗಿ ಕಳೆದ ಬಾರಿ 300 ಕೋಟಿಯನ್ನು ನಾವು ಈ ರಾಜ್ಯದ ರೈತರಿಗೆ ಉಪಯೋಗಿಸಿದ್ವಿ. ಸೊ ರೈತರಿಗೆ ಎಲ್ಲ ಥರದ ನಾವು ಪ್ರತಿಯೊಂದರಲ್ಲೂ ಸಹ ಅವರಿಗೆ 50%, 40%, 60% ಸಬ್ಸಿಡಿ ಕೊಡ್ತಕ್ಕಂಥದ್ದು, ಸಹಾಯಧನ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಇದ್ರ ಜೊತೆಗೆ ಈ ಅಗ್ರಿಕಲ್ಚರ್ಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಸಿದ್ದರಾಮಯ್ಯನವರು ಈ ಸಾರಿ ಬಡ್ಡಿ ರಹಿತ ನೋಡಿ 2 ರೂಪಾಯಿ ಬಡ್ಡಿ ತಗೋತಾರೆ, ಕೆಲವರು 10 ರೂಪಾಯಿ ಬಡ್ಡಿ ತಗೊಂಡ್ರು, ಅದ್ಯಾವುದೋ ಸಂಘದವರು ಬಡ್ಡಿ ತಗೊಂಡು ಮನೆ ಹತ್ರ ಹೋದ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು, ಇವೆಲ್ಲ ಪತ್ರಿಕೆಯಲ್ಲಿ ನೋಡ್ತಿರ್ತೀವಿ ನಾವು. ಅದಕ್ಕೇ ನಾವು 5 ಲಕ್ಷದವರೆಗೂ ಒಬ್ಬ ರೈತ ಬಡ್ಡಿ ಇಲ್ಲದೇ ಕೊಡ್ತೀವಿ. ಬಡ್ಡಿ ಇಲ್ಲ ಅವರಿಗೆ 5 ಲಕ್ಷ ತಗೊಂಡು 5 ಲಕ್ಷನ ಅವನು ವರ್ಷ ಆದಮೇಲೆ ಅವ್ರ ಬೆಳೆ ಬಂದಮೇಲೆ ದುಡ್ಡು ಕಟ್ಟೋದು 5 ಲಕ್ಷ, 1 ರೂಪಾಯಿ ಬಡ್ಡಿ ಇಲ್ಲ. ಅದು ಬಡ್ಡಿ ರಹಿತ ಸಾಲ ಅಂಥೇಳಿ ನಾವು ಸೊಸೈಟಿ ಮೂಲಕ ಪ್ರತಿ 420 ಊರಿಗೆ ಒಂದೊಂದು ಸೊಸೈಟಿ ಇದೆ, ಫ್ಯಾಕ್ಸ್ ಅಂತ ಹೇಳ್ತೀವಿ, VSSN ಅಂತ. ಸೊ ಆ ಸೊಸೈಟಿ ಮೂಲಕ ಸೊ ಈ ಬಡ್ಡಿನ ನಮ್ಮ ಜನಕ್ಕೆ ಗೊತ್ತಿಲ್ಲ. ಅದೇನೋ ಸೊಸೈಟಿಯವ್ರು ಕೊಡ್ತಾರೆ ಅಂತ ಕಣೆಯ ಬಡ್ಡಿ ಇಲ್ಲದೆ ಇರೋ ಸಾಲ ಅಂತ. ಅವ್ರು ಕೊಡಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಇವತ್ತು ನಾವೆಲ್ಲರೂ ಸಹ ಆ ಬಡ್ಡಿನ ರೈತರ ಪರವಾಗಿ ನಾವು ಕಟ್ತೀವಿ.